ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಚಾಮರಾಜಪೇಟೆ ಬಸ್ ಸ್ಟ್ಯಾಂಡ್ನಲ್ಲಿ ಕಸದ ರಾಶಿ ಸಮಸ್ಯೆ ತಲೆದೂರಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಜಿಬಿಎ ಪೌರ ಕಾರ್ಮಿಕರೇ ಅಂಗಡಿ ಹಾಗೂ ಮನೆಗಳಿಂದ ಹೆಚ್ಚುವರಿಯಾಗಿ ಹಣ ಪಡೆದು ಸಂಗ್ರಹಿಸಿದ ಕಸವನ್ನು ಇಲ್ಲೇ ಸುರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದ್ದು ನಿಯಮ ಉಲ್ಲಂಘನೆ ಪ್ರಶ್ನೆಯಾಗಿದೆ. ನೋಡಿ, ಇದು ಚಾಮರಾಜಪೇಟೆ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ ಹತ್ರ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಇಷ್ಟು ದೊಡ್ಡದಾಗಿರುವಂತ ಒಂದು ರಸ್ತೆ, ಇದಕ್ಕೆ ಚೆನ್ನಾಗಿರುವಂತ ಒಂದು ಬಸ್ ಸ್ಟಾಪ್. ಈ ಬಸ್ ಸ್ಟಾಪಿನ ಪಕ್ಕದ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, ಅಲ್ಲಿ ಜನಗಳು ನಿಜವಾಗ್ಲೂ ಬಸ್ ಹತ್ತೋದಕ್ಕೆ ನಿಂತ್ಕೊಳಕ್ ಸಾಧ್ಯನಾ? ನೋಡಿ, ಇಷ್ಟು ಕಸ ಯಾರು ಜನಸಾಮಾನ್ಯರು ಹಾಕೋಕೆ ಚಾನ್ಸೇ ಇಲ್ಲ. ಈ ತರ ಗುಡ್ಡೆಯಾಗಿ ಇವರು ಇತ್ತೀಚಿನ ದಿನಗಳಲ್ಲಿ BBMP ಗಾಡಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದ್ ಕಡೆಯಿಂದ ತಗೊಂಡ್ಬರೋದು, ಇನ್ನೊಂದ್ ಕಡೆ ಅದನ್ನ ಡಂಪ್ ಮಾಡ್ಬಿಟ್ಟು ರಸ್ತೆಯಲ್ಲೇ ಬಿಟ್ಬಿಟ್ಟು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಆ ಕಸ ಎತ್ತೋದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಕಸ ಎತ್ತಪ್ಪ ಅಂತ ಹೇಳಿರ್ತಾರೆ, ಆ ಜಾಗದಿಂದ ಆ ಕಸನ ಖಾಲಿ ಮಾಡ್ಕೊಂಡು ಗಾಡಿಯಲ್ಲಿ ಹಾಕೊಂಡು ಇನ್ನೊಂದ್ ಜಾಗಕ್ಕೆ ತಗೊಂಡ್ಬಂದು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಯಾಕೆ ಅಂತಂದ್ರೆ ಕಸ ಹಾಕೋರು ಜನಗಳು ಈ ತರ ಗುಡ್ಡೆ ಆಗಿ ಯಾವತ್ತೂ ಹಾಕಲ್ಲ, ಎಲ್ಲೂ ಹಾಕಲ್ಲ. ನೀವು ನೋಡಿರ್ತೀರಾ, ರೋಡಲ್ಲೇ ನಿಂತ್ಕೊಂಡು ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಇವರು ನೀಟಾಗಿ ಒಂದು ಗುಡ್ಡೆ ತರ ಇದೆ ಅಂತಂದ್ರೆ ಅವರು ಗಾಡಿಯಿಂದ ಗಾಡಿಗೆ ಡಂಪ್ ಮಾಡಿದ್ದಾರೆ. ಸುಮಾರು ಜನ ನನಗೆ ಹೇಳಿದ್ದಾರೆ ಈ ತರ ಕೆಲಸ ಮಾಡ್ತಾ ಇದ್ದಾರೆ. BBMP ಯಲ್ಲಿ ಕೆಲಸ ಮಾಡೋರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ರೋಡಲ್ಲೇ ಸುತ್ತಬಿಟ್ಟು ಕಸನ ಹೋಗ್ತಾರೆ, ಅವರು ಎತ್ಕೊಂಡು ಹೋಗ್ತಾ ಇಲ್ಲ ಅಂತ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ತಗೊಂಡು ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನ ಹುಡುಕ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿಂದ ಬಂದಂತ ಸೊಳ್ಳೆಗಳು ಜನಗಳಿಗೆ ಕಚ್ಚಿ ರೋಗ ಬರೋದಂತೂ ಸತ್ಯ.